ಶ್ರೀ ಜಿಲ್ಲಾಧಿಕಾರಿಗಳಿಂದ ಸಂದೇಶ್ಗೆ ಸೆಪ್ಟೆಂಬರ್ 2ನೇ ತಾರೀಕು ತನಕ, ಇವತ್ತಿಂದ ಸೆಪ್ಟೆಂಬರ್ 2ನೇ ತಾರೀಕು ತನಕ ನಿರ್ಬಂಧ ಹಾಕಿರೋಂಥದ್ದು, ಬ್ಯಾನ್ ಮಾಡಿರೋಂಥದ್ದು. ಅಂದರೆ ಬರೀ ಬಾಗೇಪಲ್ಲಿ ಗುಡಿಬಂಡೆಗೆ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2ನೇ ತಾರೀಕು ತನಕ ಬರೋಂಗಿಲ್ಲ ಅಂತೇಳ್ಬಿಟ್ಟು ಬ್ಯಾನ್ ಮಾಡಿರೋಂಥದ್ದು. ಏನು ವಿಚಾರ ಅಂದರೆ, ಮೊದಲಿಗೆ ನಾವು ನಮ್ಮ ಗುಡಿಬಂಡೆ ಸೋಮಲಾಪುರ ಗ್ರಾಮದಲ್ಲಿರೋಂತಹ ರೈತರಿಗೆ ಜಮೀನು ಮಾಡಿ ಅಕ್ರಮವಾಗಿ ಯಾರು ಕಾಂಪೌಂಡ್ ಹಾಕಿದ್ದಾರೋ 2001ರಿಂದ 2026 ತನಕ RTC ಎಂಟ್ರಿ ಆಗಿಲ್ಲ. ಅಕ್ರಮವಾಗಿ ಕಾಂಪೌಂಡ್ ಆಗ್ತಾ ಇರೋಂಥದ್ದು ಸರ್ಕಾರಿ ಗೋಮಾಳದಲ್ಲಿರೋಂಥ ಜಾಗಕ್ಕೆ ಅಕ್ರಮವಾಗಿ ಕಾಂಪೌಂಡ್ ಆಗ್ತಾ ಇದ್ದಾರೆ. ಈ ಕಾಂಪೌಂಡ್ ಒತ್ತುವರಿ ತೆರವು ಮಾಡಿರಿ ಅಂತೇಳ್ಬಿಟ್ಟು ತಹಸೀಲ್ದಾರ್ಗೆ ನಾವು ಕೊಟ್ಟಿರೋದು. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಹೋರಾಟ ಇತ್ತು, ಕಾನೂನಾತ್ಮಕವಾಗಿ ಹೋರಾಟ ಇತ್ತು. ಹ್ಯೂಮನ್ ರೈಟ್ಸ್, ನಾಗರಿಕತೆ, ಅಂದರೆ ಭಾರತ ದೇಶದ ಸಂವಿಧಾನಾತ್ಮಕವಾದಂಥ ಮತ್ತು ಹಕ್ಕುಗಳನ್ನ ಉಳಿಸೋ ನಿಟ್ಟಿನಲ್ಲಿ ನಾವು ಮಾಡಬೇಕಾಗಿರೋಂಥದ್ದು ಹೋರಾಟದ ವಿಚಾರದಲ್ಲಿ ಹೋರಾಟ ಮಾಡೋಕ್ಕೆ ಹೋದಾಗ ಗುಡಿಬಂಡೆ ವಿಚಾರದಲ್ಲಿ, ಸೋಮಲಾಪುರದ ವಿಚಾರದಲ್ಲಿ ಸುಮಾರು ಷಡ್ಯಂತ್ರಗಳು ನಡೀತು. ನನ್ನ ಸಮುದಾಯದವ್ರನ್ನೇ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿಸ್ತಾರೆ, ನನ್ನ ಸಮುದಾಯದವ್ರನ್ನೇ ಬಿಟ್ಟು ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ, ನನ್ನ ಸಮುದಾಯದವ್ರನ್ನೇ ನನ್ನ ವಿರುದ್ಧ ಬಿಟ್ಟು ಒಂದಷ್ಟು ಬೆದರಿಕೆಗಳಾಕುವಂಥ ಕೆಲಸನೂ ನಡೀತೈತೆ. ಬೇರೆ ಬೇರೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಬೆಂಗಳೂರಲ್ಲಿರೋಂಥ ದೊಡ್ಡ ದೊಡ್ಡ ಬೇರೆಯವ್ರ ಕಡೆಗಳಿಂದ ಎಲ್ಲ ದುಡ್ಡಿನಾಮಿಷ, ದುಡ್ಡು ತಗೊಂಡು ಸುಮ್ಮನೆ ಆಗೋಗ್ಬಿಡು ಇದೆಲ್ಲ ಮಾತಾಡ್ತಾರೆ. ಯಾರು? ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಕಡೆಯವರು. ಯಾವುದಕ್ಕೂ ನಾವು ಸುಮ್ಮನೆ ಆಗಬಾರ್ದು. ಯಾಕಂದರೆ ಬಾಗೇಪಲ್ಲಿ ಜನತೆಗೆ ಮುಂದಿನ ದಿನಗಳಲ್ಲಿ ಜಮೀನುಗಳು ಉಳ್ಕೊಬೇಕು. ಪಾಪ ಎಲ್ಲಿನೂ ಸರ್ಕಾರಿ ಜಮೀನುಗಳಿಲ್ಲ. ಅಲ್ಲಿರೋಂಥ ಬಡವ್ರಿಗೆ, ಪಾಪ ಸೋಮಲಾಪುರದಲ್ಲಿರೋಂಥ ರೈತರಿಗೇನೆ 1 ಎಕರೆ ಕೊಡೋ ಜಾಗದಲ್ಲಿ 2 ಎಕರೆ 3 ಎಕರೆ ಕೊಡಲಿ ಬಿಡಿ. 1980ರಲ್ಲಿ 90ರಲ್ಲಿರೋಂಥ ದಾಖಲೆಗಳು ತೋರಿಸ್ಬಿಟ್ಟು 2026ರಲ್ಲಿ ಖಾತೆ ಆಗದಿರ ಇರೋಂಥದ್ದು, ಪಾಣಿ ಆಗದಿರ ಇರೋಂಥದ್ದು ಸಂಬಂಧಪಟ್ಟಂಗೆ ಇವತ್ತು ನೀವು ಇದು ಮಾಡಿಕೊಂಡು ಇವತ್ತು ನೀವು ಅದನ್ನ ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ನಾಳೆ ದಿನ ಸೋಮಲಾಪುರದಲ್ಲಿರೋಂಥ ಗ್ರಾಮಸ್ಥರಿಗೆ, ಗುಡಿಬಂಡೆಯಲ್ಲಿರೋಂಥ ರೈತರಿಗೆ ಜಮೀನುಗಳು ಕೊಡೋಂಥವ್ರು ಯಾರು? ಸೋಮಲಾಪುರದಲ್ಲಿರೋಂಥ ಎಲ್ಲ ಬಡವ್ರಿಗೂ 1 ಎಕರೆ ಜಮೀನು, 1 ಎಕರೆ ಬೇಡ, 4 ಎಕರೆ ಕೊಡ್ರಿ. ಎಲ್ಲ ಬಡವರು ಚೆನ್ನಾಗಿರಲಿ. ಒಬ್ಬನು 100 ಎಕರೆ ಕಾಂಪೌಂಡ್ ಹಾಕೋಂಥದ್ದು ಏನೂ ಇದೆ? ಈಗ ಪ್ರೆಸೆಂಟ್ ಪಾಣಿ ಅವ್ರ ಹೆಸರಲ್ಲಿ ಇಲ್ವಲ್ಲ. ಪ್ರೆಸೆಂಟ್ ಪಾಣಿ ಯಾರು ಭೂಗಳ್ರು ಕಾಂಪೌಂಡ್ ಆಗ್ತಾ ಇದ್ದಾರೋ ಅವ್ರ ಹೆಸರಲ್ಲಿ ಇಲ್ವಲ್ಲ. ಪ್ರೆಸೆಂಟ್ ಪಾಣಿ ಇರೋರು ಯಾರ ಹೆಸರಲ್ಲಿ ಐತೆ? ಸರ್ಕಾರಿ ಗೋಮಾಳದ ಹೆಸರಲ್ಲಿ ಐತಿ. ಸರ್ಕಾರಿ ಗೋಮಾಳಕ್ಕೆ ಯಾರು ಓನರು? ತಹಸೀಲ್ದಾರ್ ಓನರು. ನಿನ್ನ ಜಾಗಕ್ಕೆ ಬಂದು ಕಾಂಪೌಂಡ್ ಹಾಕ್ತವ್ರಪ್ಪ ಭೂಗಳ್ರು, ಈ ಜಾಗನ ಒತ್ತುವರಿ ತೆರವು ಮಾಡಿಸ್ರಿ. ಮಾಡಿಸಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟಾ? ಮಾಡಿಸಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ ಅಂತ ಸರ್ವೆ ಮಾಡಿ ಆ ಒತ್ತುವರಿ ತೆರವು ಮಾಡಿಬಿಟ್ಟಿದ್ದರೆ ಇವತ್ತು ನಮ್ಮ ಹೋರಾಟ ಇರ್ತಾ ಇದ್ದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ KRS ಪಕ್ಷದವರು, DC ಅವ್ರು ಕೊಟ್ಟಿರೋದು ಮನವಿ. KRS ಪಕ್ಷದವರು, ರೈತ ಸಂಘದವರು, ಅಲ್ಲೇ ಇರೋಂತಹ ನಿಜವಾದ ದಲಿತ ಹೋರಾಟಗಾರರು ಕೂಡ ಒಂದಷ್ಟು ಜನ ಸೋಮಲಾಪುರ ಜಮೀನು ಉಳಿಸ್ರಿ ಅಂತೇಳ್ಬಿಟ್ಟು ಮನವಿ ನನಗಿಂತ ಮೊದಲೇ ಕೊಟ್ಟಿದ್ದಾರೆ. ಆದರೆ ಸೋಮಲಾಪುರ ಜಮೀನು ಉಳಿಸೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು ಇಬ್ಬರೂ ಮನಸ್ಸು ಮಾಡೋಂಥ ಕೆಲಸ ಮಾಡಿಲ್ಲ. ಇವತ್ತೇನಾದರೂ ನಾವು ಹೋರಾಟ ಮಾಡಿಬಿಟ್ಟಿದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೀತಾ ಇತ್ತು ಒಂದು ಹೋರಾಟ. ಆಗ ಅಧಿಕಾರಿಗಳ ಬಂಡವಾಳ ಬಯಲಿಗೆ ಬರ್ತಾಯಿತ್ತು. ಈಗ ನಾನು ಎಷ್ಟೋ ದಿನ ತಪ್ಪು ಮಾಡಿದ್ದೇನೆಂದರೆ, ಸುಬ್ಬಾರೆಡ್ಡಿ ಒಬ್ಬ ಶಾಸಕರಾಗಿ ಅವ್ರ ಜಾಗ ಅವರು ಇದರಲ್ಲಿ, ಅಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅವ್ರ ಕ್ಷೇತ್ರದಲ್ಲಿ ಇನ್ನೊಬ್ಬನ ಯಾರೋ ಕಳ್ತನ ಮಾಡೋದು ಬೇಡ. ಯಾರೋ ಒಬ್ಬಗಳ ಬಂದು MLA ಹೆಸರು ಹೇಳ್ಕೊಂಡು ಕಳ್ತನ ಮಾಡೋದು ಬೇಡ. ಆ ಜಾಗ ಸೋಮಲಾಪುರದಲ್ಲಿರೋಂಥ ರೈತರಿಗೆ ಸಿಗಬೇಕು ಅಂತೇಳ್ಬಿಟ್ಟು ನಾನು ಸುಬ್ಬಾರೆಡ್ಡಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದೆ. ಈ ಒಂದು ವಿಚಾರ ಯಾವುದು? ಸೋಮಲಾಪುರದ್ದು ಸರ್ವೆ ನಂಬರ್ 1. 2ನೇ ವಿಚಾರ ನಮ್ಮ ಕೊತ್ತಕೋಟೆ ಗ್ರಾಮ, ಎಲ್ರಿಗೂ ಗೊತ್ತಿರೋಂಥದ್ದೇ. ಮಾನ್ಯ ಶ್ರೀ ಸುಬ್ಬಾರೆಡ್ಡಿ, ನೀವೇನಾದರೂ ಜಮೀನೇನಾದರೂ ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಅಂತೇಳ್ಬಿಟ್ಟು RI ಅವ್ರು ನೋಟಿಸ್ ಕೊಟ್ಟಿರೋದು ನಿಮ್ಮ ಹತ್ರ ಐತಲ್ಲ, ಕೊಟ್ಟಿದ್ದೀನಿ, ಎಲ್ರಿಗೂ ಸೆಂಡ್ ಮಾಡಿದ್ದೀನಿ ನಾನು. ಇದಕ್ಕಿಂತ ದಾಖಲೆ ಬೇಕಾ? ಶಾಸಕರ ವಿರುದ್ಧ ಭೂಗಳ್ಳತನ ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಏನೇನೋ ಬಾಧೆ ಪಟ್ಟರು.
ಸಂದೇಶ್ ಬಾಯಿ ಮುಚ್ಚಕ್ಕಾಯ್ತಾ? ನನ್ನ ಮೇಲೆ ಷಡ್ಯಂತ್ರ ರೂಪಿಸ್ತಾ ಇರೋದು ಎಂತಂತದ್ದು ಗೊತ್ತಾ? ಈ 1 ತಿಂಗಳು ಟೈಮ್ ತೊಗೊಂಡಿರೋದೇನು ಗೊತ್ತಾ? ನನ್ನನ್ನು ಕೊಲೆ ಮಾಡೋಕ್ಕೆ. ಇದು ಇಟ್ಕೊಳ್ರಿ ತಲೆಯಲ್ಲಿ. ಕರ್ನಾಟಕ ರಾಜ್ಯ ಜನತೆ ನೀವೇನು ನೋಡ್ತಾ ಇದ್ದೀರಾ, ಈ 1 ತಿಂಗಳು ಟೈಮ್ ತೊಗೊಂಡಿರೋದೇ ಸಂದೇಶ್ ಇದ್ರ ಬಗ್ಗೆ ವಾಯ್ಸ್ ಮಾಡಬಾರ್ದು. ಅಷ್ಟರೊಳಗೆ ಸಂದೇಶನ ಮರ್ಡರ್ ಮಾಡಿಬಿಡ್ತೀನಿ, ಅಥವಾ ಸಂದೇಶ್ ಮೇಲೆ ಏನೋ ಒಂದು ಷಡ್ಯಂತ್ರ ಮಾಡಿ ಸಂದೇಶನ ಜೈಲಿಗೆ ಕಳಿಸ್ತೀನಿ. ಅಣ್ಣ, ನಾನು 10 ವರ್ಷ ಜೈಲಿಗೆ ಹೋದ್ರು ರಿಲೀಸ್ ಆಗಿದ್ದು ನೆಕ್ಸ್ಟ್ ದಿನ ಬಂದ್ಬಿಟ್ಟು ಇದೇ ಹೋರಾಟ ಮಾಡೋದು. 1 ತಿಂಗಳು ಜೈಲಿಗೆ ಹೋದ್ರು ರಿಲೀಸ್ ಆಗಿದ್ದು ನೆಕ್ಸ್ಟ್ ದಿನ ಬಂದ್ಬಿಟ್ಟು ಇದೇ ಹೋರಾಟ ಮಾಡೋದು. ನಾನು ಬಂದಿದ್ದು 33 ಗಂಟೆ ಕಣ್ಣ. ಇಲ್ಲೇ ಅವನೇ ಮುನಾವರ್ ಪಾಷಾ. ನಾನು ಬಂದಿದ್ದು 33 ಗಂಟೆಕ. ಈ ಕೆಲಸ ನೋಡ್ರಿ, ಭೂಮಿನ ದೋಚೋ ಅಂತ ಕೆಲಸ ಕಾಂಗ್ರೆಸ್ ಅವ್ನು ಮಾಡಲಿ, JDS ಅವ್ನು ಮಾಡಲಿ, BJP ಅವ್ನು ಮಾಡಲಿ, ಯಾರೇ ಮಾಡಿದ್ರು ಬಿಡಲ್ಲ. 100% ಎಲ್ಲರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ. ಒಂದು ಹೊತ್ತುಕೋಟೆ ಗ್ರಾಮದ ನಿಮ್ಗೂ ಗೊತ್ತಲ್ಲಣ್ಣ, ಯಾರ್ಯಾರ ಹೆಸರಲ್ಲೈತಣ್ಣ ಪಾಣಿಗಳು? ಅವ್ರ ಮಗನ ಹೆಸರಲ್ಲೈತೆ, ಆತನ ಹೆಸರಲ್ಲೈತೆ, ಅವರು ಎಲ್ಲರ ಫ್ಯಾಮಿಲಿ ಎಲ್ಲರ ಹೆಸರಲ್ಲೂ ಪಾಣಿಗಳೈತಪ್ಪ. ಆಯಪ್ಪನೇ ಸೆಷನಲ್ಲಿ ಮಾತಾಡ್ತಾನೆ, ಫಸ್ಟ್ ಎಷ್ಟು ಎಕರೆ ಸರ್ಕಾರಿ ಜಾಗ ಇತ್ತು, ಇವಾಗ ಎಷ್ಟು ಎಕರೆ ಸರ್ಕಾರಿ ಜಾಗ ಐತೆ ನೋಡ್ರಿ ಅಂತ. ಚೆಕ್ ಮಾಡ್ರಿ, ಯಾಕಿದ್ರೆ ಮಾತಾಡಲಿಲ್ಲ ನೋಡಿ. ನಾನೇ ಅರ್ಜಿ ಕೊಟ್ಟಿದ್ದೀನಪ್ಪ, ಹೊತ್ತುಕೋಟೆ ಗ್ರಾಮದ್ದು ಕೊಟ್ಟಿದ್ದೀನಿ, ಗುಡಿಬಂಡೆದು ಕೊಟ್ಟಿದ್ದೀನಿ. ಯಾಕಿದ್ರ ಮೇಲೆ ತನಿಖೆ ನಡೆದಿಲ್ಲ? KRS ಪಕ್ಷದವರು ಒಂದು ಮನವಿ ಅಂತ ಬಿಟ್ಟು ಕೊಟ್ಟಾಗ ಯಾಕೆ ಅದ್ರ ಮೇಲೆ ನೀವು ಪರಿಶೀಲನೆ ಮಾಡೋಂಥ ಕೆಲಸ ಮಾಡಿಲ್ಲ? ಇವತ್ತು ನಮ್ಮ ಹೋರಾಟಕ್ಕೆ 50,000 ಜನ ಸೇರ್ತಾರೆ ಅಂತ ಬಿಟ್ಟು ನನ್ನನ್ನು ಬ್ಯಾನ್ ಮಾಡಿಬಿಡೋದ? ಹಂಗಾಗಿ ಈಗ ನಾನು ಹೇಳೋಂಥದ್ದು ಏನು ಗೊತ್ತಾ, ಭೂಗಳ್ರಣ್ಣ ಶಾಸಕನ ಮಾಡ್ಕೊಳ್ಳಿ, ಬೇರೆ ಬೆಂಗಳೂರಿಂದ ಯಾರೇನೇ ಬಂದು ಮಾಡ್ಕೊಳ್ಳಿ, ಏನೇ ಮಾಡಲಿ, ಭೂಗಳ್ರನ್ನ ಮಟ್ಟ ಹಾಕುವಂಥ ಕೆಲಸ ಯಾರು ಗೊತ್ತಾ ಮಾಡಬೇಕಾಗಿರೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಂಗಂದರೆ, ತಹಸೀಲ್ದಾರು DC ಅವರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು FIR ಮಾಡೋದಷ್ಟೇ ಅವ್ರ ಕೆಲಸ. ಇವಾಗ ತಹಸೀಲ್ದಾರ್ ಏನಾದರೂ ಅಥವಾ DC ಏನಾದರೂ ಸಂದೇಶನ ಅರೆಸ್ಟ್ ಮಾಡ್ರಿ ಅಂದರೆ ಮಾಡೇ ಮಾಡ್ತಾರೆ, ಅದೇ ಅವ್ರ ಕೆಲಸ. ಪೊಲೀಸ್ನವ್ರಿಗೆ ನನ್ನ ಹೋರಾಟಕ್ಕೆ ಸಂಬಂಧನೇ ಇಲ್ಲಪ್ಪ, ಪೊಲೀಸ್ನವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಆದರೆ 2023ರಲ್ಲಿ ಅವ್ನಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವನ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಡ್ಬೋದಾಗಿತ್ತಲ್ಲ ಪೊಲೀಸ್ ಸ್ಟೇಷನ್ಗೆ. ನನ್ನ ವಿರುದ್ಧ ಎಲ್ಲ ಕೊಡ್ತೀರಾ? ನನ್ನ ವಿರುದ್ಧ ನಮ್ಮವ್ರನ್ನೇ ನೀವು ಕೆರೆ ಹತ್ರನೇ ನಿಂತ್ಬಿಟ್ರಿ, ಸಂದೇಶನ ಗುಡಿಬಂಡೆ ಕರ್ಸ್ಕೊಂಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ನಮ್ಮವ್ರಿಗೆ ಹೇಳ್ಕೊಡ್ತೀರಾ? ಇಷ್ಟು ದೊಡ್ಡ ಕಾಂಪೌಂಡ್ ಹಾಕಿರೋರ ಮೇಲೆ ಪ್ರಕರಣ ದಾಖಲು ಮಾಡಿ ಅಂತ ಹೇಳ್ಬಿಟ್ಟು ನೀವೇನ ಪೊಲೀಸ್ನವ್ರು ಕೊಟ್ಟು ಗುಡಿಬಂಡೆ ಪೊಲೀಸ್ನವ್ರು ಏನಾದರೂ FIR ಮಾಡಿಲ್ಲ ಅಂದರೆ ಆವಾಗ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಮುಂದೆ ಅಥವಾ ಗುಡಿಬಂಡೆ ಪೊಲೀಸವ್ರ ವಿರುದ್ಧ ನಾವು ಮಾತಾಡಬೇಕು. ಪೊಲೀಸವ್ರ ಪಾತ್ರನೇ ಇಲ್ಲಲ್ಲ ಪಾಪ. ಪೊಲೀಸವ್ರ ವಿರುದ್ಧ ನಾನು ಹೋರಾಟ ಅಲ್ಲಣ್ಣ. ಈಗ ನಾನು ಮಾಡ್ತಾ ಇರೋಂಥದ್ದು ಸಾಮಾಜಿಕವಾಗಿ ಹೋರಾಟ. ನಾನು ಹೋಗ್ತೀನಂದರೆ ಎಲ್ಲ ಜಿಲ್ಲೆಗಳಲ್ಲಿನೂ ಎಲ್ಲ ತಾಲೂಕುಗಳಲ್ಲಿನೂ ನನಗೆ ನಮ್ಮ ಸಮುದಾಯದವರು, ಸಂಘಟನೆಗಳವರು ಸ್ವಾಗತ ಬಯಸ್ತಾರೆ. ಯಾರ ವಿರುದ್ಧ ಬೇಕಾದರೂ ಹೋರಾಟ ಮಾಡೋಂಥ ಒಂದು ರೈಟ್ಸ್ನ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರ್ಟಿಕಲ್ 19 ಕಗ್ಗೋಲೆ ಆಗಿದೆ. ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರೋಂತಹ ಹಕ್ಕುಗಳನ್ನ ಕಗ್ಗೋಲೆ ಆಗಿದೆ ಅಧಿಕಾರಿಗಳಿಂದ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು 2ನೇ ತಾರೀಕು ತನಕ ಬ್ಯಾನ್ ಮಾಡೋರಪ್ಪ. ಸೆಪ್ಟೆಂಬರ್ 2ನೇ ತಾರೀಕು ತನಕ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳು ಬ್ಯಾನ್ ಮಾಡಿರೋದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬಾರ್ದು ಅಂತ. ಆಯಿತು, ಬರಲ್ಲ. ನಮಗೂ ಕಾನೂನಾತ್ಮಕವಾಗಿ ಹೈಕೋರ್ಟಲ್ಲಿ ನಾವು ಯಾವ ಥರ ಫೈಟ್ ಮಾಡಬೇಕು ನೋಡಿ. ನನ್ನ ಮೇಲೆ ಪ್ರಕರಣಗಳು ಹಾಕಿದ್ದಾರೆ. 8 ಪ್ರಕರಣಗಳು ಹಾಕಿದ್ದಾರೆ. 8 ಪ್ರಕರಣಗಳಲ್ಲಿ 2 ಪ್ರಕರಣಗಳು ನುಗ್ಗಿತಳ್ಳಿದೊಂದು ಮತ್ತು ಇದ್ರದ್ದೊಂದು ಹಾಕಿದ್ದಾರೆ. ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಲ್ಲ, ಬಟ್ಲಹಳ್ಳಿ ಅಲ್ಲಿ ಹಾಕಿದ್ದಾರೆ. ಇದರಲ್ಲಿ ನನ್ನ ಇಡೀ 16 ವರ್ಷ ಸರ್ವೀಸಲ್ಲಿ ನನ್ನ ಮೇಲಿರೋಂಥ ಎಲ್ಲ ಕೇಸುಗಳು ಸುಳ್ಳು ಅಂತ ಹೇಳ್ಬಿಟ್ಟು ನಾವು ಕೋರ್ಟಲ್ಲಿ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾಡಿದ್ದೀವಿ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಬ್ಯಾನರ್ಗಳು ಹಾಕಿರೋದಕ್ಕೂ ಕೇಸ್ ಹಾಕಿದ್ದಾರೆ, ಇದರಲ್ಲೇ ಐತೆ. ಆದರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನನ್ನ ಮೇಲೆ ಆಗಿರೋಂಥ ಕೇಸುಗಳು ಮಾತ್ರನೇ ನೋಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಸಂದೇಶು ಎಷ್ಟು ಜನ ರೈತರಿಗೆ ಒಳ್ಳೇದು ಮಾಡವನೆ, ಎಷ್ಟು ಜನ ಬಡವರು ಜಮೀನುಗಳು ಬಿಡಿಸ್ಕೊಟ್ಟವನೆ, ಎಷ್ಟು ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿಸಿದ್ದಾನೆ, ಎಷ್ಟು ಪ್ರಶಸ್ತಿಗಳು ತಗೊಂಡಿದ್ದಾನೆ, ಎಷ್ಟು ಜನ ಬಡವರು ಸಂದೇಶ ಮುಡ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಿಗೂ ಅದರಲ್ಲೇ ಎಂಟ್ರಿ ಮಾಡಿದೆ. ಅಂದರೆ ಒಂದೇ ಕಡೆ ನಿಂತ್ಕೊಂಡು ಜಿಲ್ಲಾಡಳಿತ ಪೂರ್ತಿ ಸುಬ್ಬಾರೆಡ್ಡಿ ಒಂದು ಕಡೆ ನಿಂತ್ಕೊಂಡು ಒಂದೇ ಒಂದು ನೋಟಿಸ್ ಕೊಡ್ತೀರಾ, ಸೋಮಲಾಪುರ ಜಮೀನು ಒತ್ತುವರಿ ತೆರವು ಮಾಡ್ತೀರಾ, ಹೊತ್ತುಕೋಟೆ ಜಮೀನು ಒತ್ತುವರಿ ತೆರವು ಮಾಡ್ತೀರಾ, ಒಂದೇ ಕಡೆ ವಾಲ್ಬಿಟ್ಟು ಸಂದೇಶ ವಿರುದ್ಧ ಈ ಒಂದು ನಿರ್ಬಂಧ ಆದೇಶ ಮಾಡಿರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ 3ನೇ ತಾರೀಕಣ್ಣ
ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧ ಜಿಲ್ಲಾಧಿಕಾರಿಗಳು ಮಾಡಿರೋಂತಹ ಹಿಟ್ಲರ್ ಧೋರಣೆ ಹಾಗೂ ಸಾಮಾಜಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಅವರು ಮಾಡಿರೋಂಥ ಈ ಒಂದು ಆದೇಶ ಹಕ್ಕುಗಳನ್ನ ಸಾಮಾಜಿಕ ಹೋರಾಟಗಾರ ನಾನು. ಈಗ ನನ್ನ ಮೇಲೆ ಅಷ್ಟೆಲ್ಲ ಕೇಸುಗಳು ಹಾಕಿದ್ದಾರಲ್ಲ, ಯಾವತ್ತು ನಾನು ಮಚ್ಚಿಡ್ಕೊಂಡು ಚಾಕಿಡ್ಕೊಂಡು ಒಬ್ರನ್ನ ಒಂದು ಏಟು ಹೊಡೆದು ಆಗಿರೋಂಥ ಕೇಸುಗಳೆಲ್ಲ ಇವೆಲ್ಲ ಹೋರಾಟ ಮಾಡಿ ಆಗಿರೋಂಥ ಕೇಸುಗಳಪ್ಪ. ನಾನು ಪರ್ಸ್ನಲಾಗಿ ನನ್ನ ಮೇಲೆ ಒಂದೇ ಒಂದು ಕೇಸಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿಸೋವಾಗ, ನಮ್ಮ ಜನರಿಗೆ ಜಮೀನುಗಳು ಬಿಡಿಸೋವಾಗ ಆಗಿರೋಂಥ ಕೇಸುಗಳು ನನ್ನ ಮೇಲೆ ಪರ್ಸ್ನಲ್ ಕೇಸುಗಳಲ್ಲ, ನನ್ನ ಪರ್ಸ್ನಲ್ ಕೇಸುಗಳಲ್ಲ. ನಾನೇನೋ ನನ್ನ ಮನೆಗೆ ಜಮೀನುಗಳು ಹಾಕ್ಕೊಂಡಿದ್ದು ಮತ್ತು ನಮ್ಮ ಫ್ಯಾಮಿಲಿಯವ್ರ ಹೆಸರುಗಳಲ್ಲಿ ಖಾತೆಗಳು ಕೂರಿಸಿ ಕಾಂಪೌಂಡ್ಗಳು ಹಾಕ್ಸಿ ಆಗಿರೋಂಥ ಕೇಸುಗಳಲ್ಲ. ನಾನು ಒಂದೊಂದು ಬಾರ್ ಮಾಡಿಬಿಟ್ಟು ನನ್ನ ಹೆಸರು